Hi, hello guys, welcome back to my channel. ಶಶುಕ್ರಿ ಕ್ಲಾಕ್ ಸನ್ರೈಸ್ ಹೈದರಾಬಾದ್ ಮತ್ತೆ ಲಕ್ನೋ ಸೂಪರ್ ಜೈಂಟ್ಸ್ ಮ್ಯಾಚ್ ನಡೀತು. ಸೊ ನೀವೆಲ್ಲರೂ ನೋಡಿರ್ತೀರಾ. ಲಕ್ನೋ ಸೂಪರ್ ಜೈಂಟ್ಸ್ ಕೊಟ್ಟಿರೋ ಟಾರ್ಗೆಟ್ ನ ಸನ್ರೈಸ್ ಹೈದರಾಬಾದ್ ಅವರು 10 overs ಗೆ ಚೇಂಜ್ ಮಾಡಿಬಿಟ್ರು. ಸೊ ರೊಚ್ಚಿಗೆ ಹೊಡೆದು ಬಿಟ್ರು. ಸೊ ಇದೆಲ್ಲರೂ ಅಗ್ರಿ ಮಾಡ್ಬೇಕಿರೋ ವಿಷಯ ಏನಪ್ಪಾ ಅಂದ್ರೆ ಲಕ್ನೋ ಸೂಪರ್ ಜೈಂಟ್ಸ್ ಪೂರ್ ಪರ್ಫಾರ್ಮೆನ್ಸ್ ಕೊಟ್ರು. ಸೊ ಇದೆಲ್ಲರೂ ಅಗ್ರಿ ಮಾಡ್ತಾರೆ. ಬಟ್ ಆಫ್ಟರ್ ದಿ ಮ್ಯಾಚ್ ಏನಪ್ಪಾ ಅಂದ್ರೆ ಲಕ್ನೋ ಸೂಪರ್ ಜೈಂಟ್ಸ್ ಓನರ್ KL ರಾಹುಲ್ ಹತ್ರ ಬಂದ್ಬಿಟ್ಟು ಒಂಥರ ಕೋಪದಿಂದ ಆರ್ಗ್ಯೂ ಮಾಡ್ತಾ ಇದಾರೆ. ಏನು ಅವ್ರು ಅಷ್ಟೇ ಸಖತ್ತ ಪರ್ಫಾರ್ಮೆನ್ಸ್ ಕೊಡ್ತಾರೆ, ನೀವ್ಯಾಕೆ ಈ ರೀತಿ ಪೂರ್ ಪರ್ಫಾರ್ಮೆನ್ಸ್ ಕೊಡ್ತೀನಿ ಹೇಳ್ಬಿಟ್ಟು ಕ್ವಶನ್ ರೈಸ್ ಮಾಡ್ತಾ ಮಾತಾಡ್ತಾ ಇರೋ ಫೋಟೋಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು ಸೋಷಿಯಲ್ ಮೀಡಿಯಾ ಶೇಕ್ ಆಗ್ತಾ ಇದೆ. ಸೊ ಅವ್ರು ಮಾಡಿದ್ ಸರಿನಾ? 100% ತಪ್ಪು ಅಂತ ಹೇಳ್ತೀನಿ. ಸೊ ಕ್ವಶನ್ ಮಾಡೋದು ನಾನು ರಾಂಗ್ ಅಂತ ಹೇಳ್ತಾರೆ. ಬಟ್ ಕ್ವಶನ್ ಮಾಡ್ತಾ ಇರೋ ಪ್ಲೇಸ್ ಇದೆ ನೋಡಿ, ಅದು ಕ್ಯಾಮ್ರಾಸ್ ಇರುತ್ತೆ, ಅಷ್ಟು ಜನ ಇರ್ತಾರೆ, ಅಷ್ಟು ಜನ ಸ್ಟೇಡಿಯಂ ಅಲ್ಲಿ ಎಷ್ಟೋ ಕೋಟಿಗಳ ಜನ ನೋಡ್ತಾ ಇರ್ತಾರೆ. ಬಟ್ ಆ ತರ ಇರೋ ಪ್ಲೇಸ್ ಅಲ್ಲಿ ಒಬ್ಬ ಇಂಡಿಯನ್ ಟಾಪ್ ಕ್ಲಾಸ್ ಪ್ಲೇಯರ್ ನ, ಇಂಡಿಯನ್ ಲೀಡ್ ಮಾಡಿರೋ ಪ್ಲೇಯರ್, IPL ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರ್, ನಿಮ್ಮ ಕ್ಯಾಪ್ಟನ್ ನ, IPL ಅಲ್ಲಿ ಸ್ವಲ್ಪ ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ನ ಆ ರೀತಿ ಕ್ವಶನ್ ಮಾಡೋದು 100% ತಪ್ಪು ಅಂತಾನೆ ಹೇಳ್ತೀನಿ. ಸೊ ಕ್ವಶನ್ ಮಾಡ್ಬೇಕಾ? ಹೋಗ್ಬಿಟ್ಟು ಪರ್ಸನಲ್ ಆಗಿ ಕರೆದ್ಬಿಟ್ಟು ಮಾತಾಡಿಲ್ಲ, ಡ್ರೆಸ್ಸಿಂಗ್ ರೂಮ್ ಹೋಗ್ಬಿಟ್ಟು ಯಾಕೆ ಈ ರೀತಿ ಪೂರ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದೀರಾ, ನಾವು ಪ್ಲೇ ಆಫ್ ಹೋಗ್ಬೇಕು, ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡಿ ನೆಕ್ಸ್ಟ್ ಮ್ಯಾಚಸ್ ಆದ್ರು ಅಂತ ಹೇಳ್ಬಿಟ್ಟು ಮಾತಾಡ್ಬೇಕು. ಅದ್ ಬಿಟ್ಬಿಟ್ಟು ಆ ರೀತಿ ಆನ್ ಫೀಲ್ಡ್ ಅಲ್ಲಿ ಬಂದ್ಬಿಟ್ಟು ಮಾತಾಡೋದು ಎಷ್ಟು ಸರಿ ಹೇಳಿ? ಸೊ 100% BCCI ಇದನ್ನ ಸ್ಟ್ರಿಕ್ಟ್ ಆಗಿ ಅವ್ರಿಗೆ ವಾರ್ನಿಂಗ್ ಕೊಡ್ಬೇಕು. ಸಮ್ ಮ್ಯಾಚಸ್ ಬ್ಯಾನ್ ಮಾಡೋದು, ಸ್ಟೇಡಿಯಂ ಬರ್ದಿರಾ ಇಲ್ಲ ಇನ್ನೇನಾದ್ರೂ ಮಾಡ್ಬೇಕು. ಪ್ಲೇಯರ್ಸ್ ಮಾತ್ರ ಏನಾದ್ರು ಅಂಪೈರ್ ಮೇಲೆ ಫೈನ್ ಹಾಕೋದು, ಒಂದ್ ಮ್ಯಾಚ್ ಬ್ಯಾನ್ ಮಾಡೋದು ಮಾಡ್ತಾರೆ. ಬಟ್ ಓನರ್ಸ್ ಮಾತ್ರ ಒಂದ್ ರೂಲು, ಪ್ಲೇಯರ್ಸ್ ಮಾತ್ರ ಒಂದ್ ರೂಲ್. ಸೊ ಪ್ಲೇಯರ್ಸ್ ಜಸ್ಟ್ ಅವ್ರಿಗೆ ಅಮೌಂಟ್ ಕೊಟ್ಬಿಟ್ಟು ಕೊಂಡ್ಕೊಂಡಿರ್ತಾರೆ, ಅಷ್ಟು ಮಾತ್ರಕ್ಕೆ ಏನಾದ್ರು ಮಾತಾಡ್ಬೋದು, ಏನಾದ್ರು ಮಾಡ್ಬೋದು ಅಂದ್ರೆ ಅದ್ ಹೆಂಗ್ ಹೇಳಿ? ಸೊ ಇಂಡಿಯಾ ಕ್ಯಾಪ್ಟನ್ ರೀ ನಮ್ KL ರಾಹುಲ್ ಏನಾದ್ರು ಬಿಟ್ಬಿಟ್ರೆ ಕಣ್ಣು ಮುಚ್ಕೊಂಡು ತಗೊಳ್ಳೋ ಪ್ಲೇಯರ್ಸ್ ಟೀಮ್ಸ್ ಇದೆ. ಸೊ ನಮ್ ಬೆಂಗಳೂರೇ ಕಾದ್ಕೊಂಡಿದ್ದೆ, ಹೆಂಗೋ ನೆಕ್ಸ್ಟ್ ಇಯರ್ ಕ್ಯಾಪ್ಟನ್ ಬೇಕು ನಮ್ಗೆ. ಸೊ ನಾವು ಕಣ್ಣು ಮುಚ್ಕೊಂಡು ತಗೊಂತೀವಿ. 17 ಕೋಟಿ ಅಲ್ಲ 20 ಕೋಟಿ ಬೇಕಾದ್ರೆ ನಾವು KL ರಾಹುಲ್ ಕೊಡ್ತೀವಿ. ಸೊ KL ರಾಹುಲ್ ಅಂತ ಟಾಪ್ ಕ್ಲಾಸ್ ಪ್ಲೇಯರ್ ನ ಈ ರೀತಿ ಟ್ರೀಟ್ ಮಾಡೋದಂತೂ 100% ಯಾರು ಅಗ್ರಿ ಮಾಡದೇ ಇರೋದು. ಸೊ ನಿಮ್ ಪ್ರಕಾರ ಸೊ ಅದು ಮೇನ್ಲಿ ರೀಸನ್ ಏನಪ್ಪಾ ಅಂದ್ರೆ KL ರಾಹುಲ್ ಸ್ಟ್ರೈಕ್ ರೇಟ್ ನ ಇಂಪ್ರೂವ್ ಮಾಡಕ್ ಆಗದೆ ಇರೋದಂದ್ರೆ, ನಿನ್ನೆ ಮಧ್ಯಾಹ್ನವರೆಗೂ ಹೈದರಾಬಾದ್ ಅಲ್ಲಿ ಮಳೆ ಬೀಳ್ತಾ ಇತ್ತು. ಸೊ ಪಿಚ್ ನ ಕವರ್ ಮಾಡಿದ್ರು. ಸೊ ಕವರ್ ಮಾಡಿರೋ ಪಿಚ್ ಮೇಲೆ ಯಾರು ಫಸ್ಟ್ ಬ್ಯಾಟಿಂಗ್ ಆಡ್ತಾರೋ ಅವ್ರ ಕಷ್ಟ ಇರುತ್ತೆ, ಬಾಲ್ ನಿಂತು ಬರುತ್ತೆ, ಆ ಮಾಯಿಶ್ಚರ್ ಇಂದ ಬೌಲರ್ಸ್ಗೆ ಎಲ್ಪ್ ಇರುತ್ತೆ. ಸೊ ಆ ರೀಸನ್ ಇಂದ KL ರಾಹುಲ್ ಸ್ಟ್ರೈಕ್ ರೇಟ್ ಇಂಪ್ರೂವ್ ಮಾಡಕ್ ಆಗ್ಲಿಲ್ಲ, ವಿಕೆಟ್ಸ್ ಬಿತ್ತು, ಅವ್ರು ಸಖತ್ ಫೀಲ್ಡಿಂಗ್ ಮಾಡ್ರು. ಅದು ಅಲ್ಲದೆ ಸೊ ಆ ಮೂಮೆಂಟ್ ಅನ್ನೋದು ಪವರ್ ಪ್ಲೇ ಕಂಟಿನ್ಯೂ ಆಗ್ಲಿಲ್ಲ. ಬೇಕಾದ್ರೆ ನೀವು ಹೋಗ್ತಾ ಬ್ಯಾಟಿಂಗ್ ಚೆನ್ನಾಗಿ ಬಂತು. ಸೊ ಅದರಿಂದ ಸ್ಟಾರ್ಟಿಂಗ್ ಅಲ್ಲಿ ಆ ಮಾಯಿಶ್ಚರ್ ಇಂದ ಎಲ್ಪ್ ಇರ್ಲಿಲ್ಲ ಪಿಚ್ ಅಲ್ಲಿ. ಸೊ ಆ ರೀಸನ್ ಎಲ್ಲ ತಿಳ್ಕೊಳ್ದಿರಾ ಸುಮ್ನೆ ಒಬ್ಬೊಬ್ಬ ಇಂಡಿಯನ್ ಪ್ಲೇಯರ್ ನ ಆ ರೀತಿ ಕ್ಯಾಮ್ರಾ ಮುಂದೆ, ಅಷ್ಟು ಜನರ ಮುಂದೆ ಮಾತಾಡೋದು 100% ಸರಿ ಇಲ್ಲ. ಸೊ ನಿಮ್ ಪ್ರಕಾರ ಲಕ್ನೋ ಸೂಪರ್ ಜೈಂಟ್ಸ್ ಓನರ್ ಮಾಡಿದ್ರೆ ಸರಿನಾ ಇಲ್ವಾ ಅಂತ ಕಾಮೆಂಟ್ ಮಾಡೋ ಮರ್ತಾ ಹೋಗ್ಬೇಡಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋ ಅಲ್ಲಿ.